ಬಹಳ ದೂರದಿಂದ ನಮ್ಮಿರುವರನ್ನು ಪಹರಡಿಯಲ್ಲಿ ಕುಳಿಸಿಕೊಂಡು ಹೊತ್ತುಕೊಂಡು ಎಷ್ಟು ದೂರ ಬಂದಿಯೋ ನಿನ್ನ ಹೆಗಲು ನೋವಾಯ್ತೆ ಕಂದ. ಬೇಡ, ತಂಪಾದ ಗಾಳಿ ಬೀಸುತ್ತಿದೆ. ಈ ತಂಪಾದ ಗಾಳಿ ಬೀಸುವುದನ್ನು ನೋಡಿದರೆ ಈಗಾಗಲೇ ಸೂರ್ಯಾಸ್ತವಾಗುತ್ತಿದೆ ಎಂದನಿಸುತ್ತಿದೆ ಅನ್ಬೇಕಲ್ಲ. ಸಾಕು, ಇಂದಿನ ಪ್ರಯಾಣ ಇಲ್ಲಿಗೆ ಹೌದು ಕುಮಾರ. ಈಗ ಈ ದಟ್ಟ ಅರಣ್ಯದಲ್ಲಿ ಕ್ರೂರ ಪ್ರಾಣಿಗಳೇ ತುಂಬಿದೆ. ಈಗ ನಾವು ಪ್ರಯಾಣಿಸುವುದೇ ತರವಲ್ಲ. ಇಂದು ಇಲ್ಲೇ ವಿಶ್ರಮಿಸಿ ನಾಳೆ ಪ್ರಾತಃಕಾಲದಲ್ಲೇ ಹೊರಟರಾಯಿತು. ಆಯ್ತು, ನಿಮ್ಮ ಆಜ್ಞೆಯಂತೆ ನಾವು ಈ ದಿನ ಇಲ್ಲೇ ಉಳಿದುಕೊಂಡು ನಾಳೆ ಸೂರ್ಯಾಸ್ತದ ಸಮಯದಲ್ಲಿ ಮತ್ತೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ. ಕುಮಾರ, ಯಾಕೋ ಏನೋ ತುಂಬಾ ದೂರದಿಂದ ಪ್ರಯಾಣಿಸಿ ನನಗೆ ದಾಹವಾಗುತ್ತಿದೆ. ಒಂದು ಸ್ವಲ್ಪ ನೀರನ್ನ ತಂದು ಕೊಡುತ್ತಂದ. ಇದರಲ್ಲಿ ಇಲ್ಲಿ ಎಲ್ಲಾದರೂ ಹತ್ತಿರದಲ್ಲಿ ಸರೋವರ ಇರ್ತದೆ. ಅಯ್ಯೋ ಬೇಡ ಕಂದ, ಈಗಿನ ರಾತ್ರಿ ಆಗುತ್ತಿದೆ. ಕ್ರೂರ ಮೃಗಗಳು. ಅಯ್ಯೋ, ನೆನೆಸಿಕೊಂಡರೆ ಭಯವಾಗುತ್ತಿದೆ ಚಿನ್ನ. ನೀನು ಹೋಗದಿರು, ಬೇಡ. ನನ್ನ ದಾಹವನ್ನು ಹೇಗಾದರೂ ಹೀಗೆ ಇಂಗಿಸಿಕೊಳ್ಳುತ್ತೇನೆ. ನನ್ನ ಬಗ್ಗೆ ಚಿಂತಿಸದೆ ನೀನು ಕ್ಷೇಮದಿಂದಿದ್ದರೆ ಅಷ್ಟೇ ಸಾಕು. ಹತ್ತಿರದಲ್ಲಿ ಎಲ್ಲಿಯಾದರೂ ಸರೋವರ ಇದ್ದೇ ಇರುತ್ತದೆ. ನಾನು ತುಂಬಿಕೊಂಡು ಹತ್ತಿರದಲ್ಲಿದ್ದರೆ ತೆಗೆದುಕೊಂಡು ಬೇಗನೆ ಬಂದುಬಿಡು. ಕುಮಾರ, ಬೇಡ. ಸಂಜೆಯ ವೇಳೆಗೆ ಕಾಡು ಮೃಗಗಳು ತಮ್ಮ ಬಿಲದಿಂದೆಲ್ಲ ಹೊರಗೆ ಬರುತ್ತಿರುತ್ತವೆ. ಈಗೀಗ ನೀರು ನೀರು ಎಂದು ಕತ್ತಲಲ್ಲಿ ಎಣ್ಣೆ ಹುಡುಕಬೇಕಂತ. ಬೇಡ, ಹೇಗೋ ಸಾವರಿಸಿಕೊಂಡರಾಯ್ತು. ಬೇಡ, ನನ್ನ ಬಗ್ಗೆ ಚಿಂತಿಸದೆ ಇಲ್ಲಿ ಹತ್ತಿರದಲ್ಲಿ ಎಲ್ಲಿಯಾದರೂ ಸರೋವರ ಇದ್ದರೂ ಇರಬಹುದು. ನೀವು ಕ್ಷೇಮದಿಂದಿದ್ದರೆ ಅಷ್ಟೇ ಸಾಕು. ನಿಮ್ಮ ಆಶೀರ್ವಾದ ಒಂದೇ ನನಗೆ ಶ್ರೀರಕ್ಷೆಯಾಗಿರುವುದು. ನನಗೇನೂ ಆಗಿರುವುದು. ಕುಮಾರ, ಕುಮಾರ, ಬೇಗನೆ ಬಂದು ಬಿಡು ಕಂದ. ಆಯ್ತು, ಬೇಗನೆ ಬಾ ಮಗನೇ. ಆಯ್ತು, ಬಹು ಬೇಗನೆ ಬಾ ಮಗನೇ. ನಮ್ಮ ಕುಮಾರ ನಮಗಾಗಿ ಎಷ್ಟೊಂದು ವ್ಯಥಾ ಕಷ್ಟವನ್ನು ಪಡುತ್ತಿರುವನು ಅಲ್ಲವೇ? ತಂದೆ ತಾಯಿಗಳ ಪಾದ ಸೇವೆ, ತಂದೆ ತಾಯಿಗಳ ಆಶೋತ್ತರಗಳನ್ನು ಈಡೇರಿಸುವ ಪುತ್ರರಿದ್ದರೆ ಅದೆಂಥ ಚೆನ್ನದೇವಿ, ಅದೆಂಥ ಚೆನ್ನ. ಹೃದಯ ಶ್ರೀಮಂತಿಕೆಯಲ್ಲಿ ನಮ್ಮ ಕಂದ ಬಹು ಎತ್ತರದಲ್ಲಿದ್ದಾನೆ ದೇವಿ, ಬಹು ಎತ್ತರದಲ್ಲಿದ್ದಾನೆ. ಹೌದು ಸ್ವಾಮಿ, ನನಗೂ ಕೂಡ ನನ್ನ ಮಗನ ಕೀರ್ತಿ ಗೌರವ ಆ ಸೂರ್ಯ ಚಂದ್ರನಿರುವ ಕಾಲದವರೆಗೂ ಇರಬೇಕು ಎನ್ನುವುದೇ ನನ್ನ ಆಸೆ. ನನ್ನ ಕುಮಾರ ಎಷ್ಟೊಂದು ಮುದ್ದಾಗಿಯನು. ನನ್ನ ಕುಮಾರನ ಒಂದೊಂದು ಮಾತನ್ನು ಕೇಳುತ್ತಿದ್ದರೆ ನನ್ನ ಹೃದಯ ತುಂಬಿ ಬರುತ್ತಿದೆ ಸ್ವಾಮಿ. ಇಂಥ ಪುತ್ರನನ್ನು ಪಡೆದ ನಾನು ಎಷ್ಟೊಂದು ಭಾಗ್ಯಶಾಲಿ. ನಾವು ಎಷ್ಟೊಂದು ಭಾಗ್ಯಶಾಲಿಗಳು. ಕರಳು ಸದಾ ಮಕ್ಕಳ ಏಳಿಗೆಗಾಗಿ ತುಳಿಯುವುದು ಪ್ರಪಂಚದಾದ್ಯಂತ ಸಂಗೀತವಾಗಿದೆ. ನಿಜ ದೇವಿ, ಬಾ ಇಲ್ಲಿ ವಿಸ್ತರಿಸೋಣ.
ಮಗಳೇ, ಇಂದು ನಿಮ್ಮ ಹಳೆಯವರ ಸನ್ನಿಹಿತವಾಯಿತು. ಅದೆಷ್ಟು ಕಾಡುವಿರಿ ಕಾಡಿರಿ. ಇಂದು ನನ್ನ ಶಬ್ದವೇದಿ ಬಾಣದಿಂದ ನಿಮ್ಮ ಸಂಹಾರ ಖಚಿತ. ನಿಮ್ಮ ಸಂಹಾರ ಖಚಿತ. ಇಲ್ಲಿ ಸನಿಹದಲ್ಲಿರುವ ಸರಿಯೂ ನದಿಗೆ ಯಾವುದೋ ಒಂದು ಪ್ರಾಣಿ ನೀರನ್ನು ಕುಡಿಯಲು ಆಗಮಿಸಿದಂತಿದೆ. ಇದು ಈಗಲೇ ನನ್ನ ಬಾಣವನ್ನು ಹೂಡಿ ಕ್ರೂರ ಮೃಗದ ಸಂಹಾರವನ್ನ ಈ ಕೆಳಗಳಿಂದಲೇ ಮಾಡುತ್ತೇನೆ. ಹಠವಾಯಿತು, ಹಠವಾಯಿತು ಕ್ರೂರ ವ್ಯಾಘ್ರ. ಶಿವ ಶಿವ, ಇಷ್ಟು ದೂರ ಬಂದರೂ ಎಲ್ಲೂ ನೀರು ಸಿಗುತ್ತಿಲ್ಲವಲ್ಲ ಈ ದಟ್ಟ ಅರಣ್ಯದಲ್ಲಿ. ಅಲ್ಲಿ ನನ್ನ ತಂದೆ ತಾಯಿಯರು ಬಾಯಾರಿಕೆಯಿಂದ ಅದೆಷ್ಟು ಬಳಲುತ್ತಿರುವರೋ ಹೇ ಮಾತೆ ಗಂಗಾದೇವಿ, ಈ ಭೂಮಿಯ ಮೇಲಿರುವ ಸಕಲ ಜೀವರಾಶಿಗಳನ್ನು ರಕ್ಷಿಸುವ ಮಹಾತಾಯಿ. ಅಷ್ಟೇ ಅಲ್ಲ, ಆಪೋಹಿಷ್ಟ ಮಯೋ ಭುವಸ್ಥಾನ ಊರ್ಜೆ ದದಾತನ ಮಹೇರಣಾಯ ಚಕ್ಷತೆ ಯೋ ವಶ್ಯಮತ ಮೋರಸ ಸಸ್ಯ ಬಾಜಯತೆ ಹನಃ ಉಷತೀರವ ಮಾತರ. ಸಕಲ ದೇವಾನು ದೇವತೆಗಳಿಗೆ ಶುದ್ಧೋದಕವೂ ನೀನೇ ಆಗಿರುವುದು. ಹೇ ಜಗನ್ಮಾತೆ ಗಂಗಾದೇವಿ, ಅಲ್ಲಿ ನನ್ನ ತಂದೆ ತಾಯಿಯರು ನೀರಿಗಾಗಿ ಹಂಬಲಿಸುತ್ತಿರುವರು. ತಾಯಿ, ನೀನು ಎಲ್ಲಿರುವೆ? ನೀನು ಎಲ್ಲಿರುವೆ ಎಂದು ನೀನೇ ನನಗೆ ಮಾರ್ಗ ತೋರಿಸು ತಾಯಿ, ನೀನೇ ನನಗೆ ಮಾರ್ಗ ತೋರಿಸು. ಹೇ ಪರಮಾತ್ಮ, ಅಲ್ಲಿ ಕಣ್ಣು ಕಾಣದ ನನ್ನ ತಂದೆ ತಾಯಿಗಳನ್ನು ಒಂದು ಆಲದ ಮರದ ಕೆಳಗೆ ಕುಳ್ಳಿರಿಸಿ ಬಂದಿದ್ದೇನೆ. ಈ ದಟ್ಟ ಕಾಡಿನಲ್ಲಿ ಕಾಡು ಮೃಗಗಳು ನನ್ನ ತಂದೆ ತಾಯಿಯರಿಗೆ ತೊಂದರೆಗಳನ್ನು ನೀಡಿದವು. ಪರಮಾತ್ಮ, ಈ ಕಾಡು ಮೃಗಗಳಿಂದ ನನ್ನ ತಂದೆ ತಾಯಿಗಳಿಗೆ ಏನೂ ಅಪಾಯವಾಗದಂತೆ ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು. ಓಹೋ, ಅಲ್ಲೊಂದು ಸರೋವರ ಇದೆ. ಬೇಗನೆ ಹೋಗಿ ನಾನು ನೀರು ತುಂಬಿಕೊಂಡು ಬರುತ್ತೇನೆ. ಅಲ್ಲಿ ನನ್ನ ತಂದೆ ತಾಯಿಯರು ಬಾಯಾರಿಕೆಯಿಂದ ಬಳಲುತ್ತಿರುವರು. ವ್ಯಾಘ್ರನನ್ನು ಹತ ಮಾಡಿದ್ದಾಯಿತು. ಮತ್ಯಾವುದಾದರೂ ಪ್ರಾಣಿ ಈ ಕಡೆ ಸುಳಿದರೆ ಮತ್ತೆ ನನ್ನ ಬಾಣ ಪ್ರಯೋಗದಿಂದ ಆ ಪ್ರಾಣಿಯನ್ನು ಸಂಹರಿಸುತ್ತೇನೆ. ಓಹೋ, ಈ ಕಡೆ ಇರುವ ಸರೋವರಕ್ಕೆ ಯಾವುದೋ ಪ್ರಾಣಿ ಆಗಮಿಸದಂತಿದೆ. ಇದೇನು ಆಘಾತವಾಯಿತು? ಯಾವುದೋ ಗಜಪಡೆಯೇ ಉದಕವನ್ನು ಸೇವಿಸಲು ಸರೋವರಕ್ಕೆ ಆಗಮಿಸಿದೆ ಎಂದು ಬಾಣ ಪ್ರಯೋಗವನ್ನು ಮಾಡಿದರೆ ಹತ್ಯೆ ಮಾಡಿದರೆ ಈ ದಶರಥ ಹತ್ಯೆಯನ್ನೇ ಮಾಡಿದರೆ ಈ ಪಾಪಿ ಕರಗಳಿಂದ
ಸೇವೆಗೆ ನಾನು ಅಂಕಿತವೇನಪ್ಪ. ಪ್ರಭು, ನನ್ನ ತಂದೆ ತಾಯಿಯರನ್ನು ಕರೆದುಕೊಂಡು ತೀರ್ಥಯಾತ್ರೆಯನ್ನು ಹೊರಟಿದ್ದೆ ಮಹಾರಾಜ. ತಾವು ಯಾರು? ನಾನು ಅಯೋಧ್ಯೆಯ ಅರಸು ದಶರಥ ಮಹಾರಾಜ. ಅಪ್ಪ, ನಿನ್ನ ತಂದೆ ತಾಂಡವ ಮುನಿ, ತಾಯಿ ಶ್ರೀಮಂತಿನಿದ್ದಾನೆ. ಹೌದು ಮಹಾಪ್ರಭು. ಅಯ್ಯೋ ಗುರುವಪ್ಪ.